ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಡೆನ್ ನೆಟ್ವರ್ಕ್. ನಾನು ಮಹರ್ದರ್ ಅಕುಳಿಗೆ ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಜಾವೇದ್ ಅಲಿ ಲೈವ್ ಸಂಗೀತ ಕಾರ್ಯಕ್ರಮಕ್ಕೆ ಹರಿದು ಬಂದ ಜನಸಾಗರ. ಗುರುನಾನಕ್ ಪಬ್ಲಿಕ್ ಶಾಲೆಯ ಸುವರ್ಣ ಮಹೋತ್ಸವ ಸಮಾರೋಪ ಸಮಾರಂಭ. ಜಾವೇದ್ ಅಲಿ ಗಾಯನಕ್ಕೆ ಫಿದಾ ಆಗಿ ಹುಚ್ಚೆದ್ದು ಕುಣಿದ ಯುವಕ ಯುವತಿಯರು. ಜಿಎನ್ಡಿ ಇಂಜಿನಿಯರಿಂಗ್ ಕಾಲೇಜು ಮೈದಾನದಲ್ಲಿ ನಡೆದ ಸಮಾರಂಭ. ಬೀದರ್ ನಗರದ ಶಾಂತಿ ಲಾಡ್ಜ್ ಕೆಳಗಡೆ ಆರಂಭವಾದ ಚಿಕ್ಕಪೇಟೆ ದೊನ್ನೆ ಬಿರಿಯಾನಿ ಹೋಟೆಲ್. ಯೂಟ್ಯೂಬ್ ಖ್ಯಾತಿಯ ಪ್ರಿಯಾ ಸೌದಿ ಹಾಗೂ ಹಾಸ್ಯ ನಟ ಮಂಜು ಪಾವಗಡ್ ಅವರಿಂದ ಲೋಕಾರ್ಪಣೆ. ಜಿಲ್ಲೆಯ ಜನತೆ ಸದುಪಯೋಗ ಪಡೆದುಕೊಳ್ಳಲು ಪೂಜಾ ಚಿಕ್ಕಪೇಟೆ ಕರೆ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಗುರುನಾನಕ್ ಪಬ್ಲಿಕ್ ಶಾಲೆಯ 50ನೇ ವರ್ಷದ ಸುವರ್ಣ ಮಹೋತ್ಸವದ ಅಂಗವಾಗಿ ಪ್ರಸಿದ್ಧ ಪ್ಲೇಬ್ಯಾಕ್ ಸಿಂಗರ್ ಜಾವೇದ್ ಅಲಿ ಅವರ ಒಂದು ಲೈವ್ ಸಂಗೀತ ಕಾರ್ಯಕ್ರಮ ಜಿಎನ್ಡಿ ಇಂಜಿನಿಯರಿಂಗ್ ಕಾಲೇಜಿನ ಕ್ರೀಡಾಂಗಣದಲ್ಲಿ ಅದ್ಧೂರಿಯಾಗಿ ಹಮ್ಮಿಕೊಳ್ಳಲಾಗಿತ್ತು. ವಿದ್ಯಾರ್ಥಿಗಳು, ಪಾಲಕರು, ಸಂಗೀತ ಅಭಿಮಾನಿಗಳು ಸೇರಿದಂತೆ ಸಾವಿರಾರು ಪ್ರೇಕ್ಷಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸ್ಮರಣೀಯ ಸಂಗೀತ ರಾತ್ರಿಯನ್ನು ಆನಂದಿಸಿದರು. ಜಿಲ್ಲೆಯಾದ್ಯಂತ ಸಂಗೀತ ಪ್ರಿಯರಿಂದ ಈ ಕಾರ್ಯಕ್ರಮಕ್ಕೆ ಭಾರೀ ಪ್ರತಿಕ್ರಿಯೆ ದೊರೆಯಿತು. ತಮ್ಮ ಭಾವಪೂರ್ಣ ಧ್ವನಿ ಮತ್ತು ಜನಪ್ರಿಯ ಬಾಲಿವುಡ್ ಹಿಟ್ ಹಾಡುಗಳಿಂದ ಹೆಸರುವಾಸಿಯಾಗಿರುವಂತಹ ಜಾವೇದ್ ಅಲಿಯವರು ಮಧುರ ಗೀತೆಗಳಿಂದ ಹಿಡಿದು ಉತ್ಸಾಹಭರಿತ ಹಾಡುಗಳವರೆಗೆ ವೈವಿಧ್ಯಮಯ ಪ್ರಸ್ತುತಿಯನ್ನು ನೀಡಿ ಪ್ರೇಕ್ಷಕರನ್ನು ರಂಜಿಸಿದರು. ಅವರ ಆಕರ್ಷಕ ವೇದಿಕೆ, ಹಿಡಿತ ಮತ್ತು ಸುಮಧುರ ಗಾಯನ ಯುವ ಪೀಳಿಗೆ ಹುಚ್ಚೆದ್ದು ಕುಣಿಯುವಂತೆ ಮಾಡಿತ್ತು. ಪ್ರೇಕ್ಷಕರಲ್ಲಿ ಸಂಭ್ರಮ ಮತ್ತು ಉತ್ಸಾಹವನ್ನು ಹುಟ್ಟಿಸಿತ್ತು. ಗುರುನಾನಕ್ ಶಿಕ್ಷಣ ಸಂಸ್ಥೆಯ ಉಪಾಧ್ಯಕ್ಷೆ ಡಾಕ್ಟರ್ ರೇಷ್ಮಾ ಕೌರ್ ಮಾತನಾಡಿ, ಗುರುನಾನಕ್ ಶಾಲೆಯ ಸುವರ್ಣ ಮಹೋತ್ಸವ ಹಲವು ತಿಂಗಳುಗಳಿಂದ ವಿವಿಧ ಕಾರ್ಯಕ್ರಮಗಳೊಂದಿಗೆ ನಡೀತಾ ಇದ್ದು, ಜಾವೇದ್ ಅಲಿ ಅವರ ಸಂಗೀತ ಕಾರ್ಯಕ್ರಮದೊಂದಿಗೆ ಮಹೋತ್ಸವದ ಸಮಾರೋಪಕ್ಕೆ ಮುಕ್ತಾಯ ಕಂಡಿದೆ ಎಂದು ಹೇಳಿದರು. ಪ್ರಸಿದ್ಧ ಗಾಯಕ ಜಾವೇದ್ ಅಲಿ ಅವರು ಬೀದರ್ಗೆ ಬಂದು ಅದ್ಭುತ ಗೀತೆಗಳ ಮೂಲಕ ಜನರನ್ನು ಮನೋರಂಜಿಸಿರುವುದು ಸಂಸ್ಥೆಗೆ ಗೌರವದ ವಿಷಯ ಎಂದು ಹೇಳಿದರು. ಆರೋಗ್ಯ ಅರಿವು, ಬೀದರ್ ಮ್ಯಾರಥಾನ್, ನಾರಿ ಶಕ್ತಿ ಪ್ರಶಸ್ತಿ, ಪರಿಸರ ಸಂರಕ್ಷಣೆ, ಪ್ಲಾಂಟೇಶನ್ ಡ್ರೈವ್, ಯೋಗಾ ಡೇ, ಹಳೆಯ ವಿದ್ಯಾರ್ಥಿಗಳ ಸಮ್ಮೇಳನ, ರೋಬಿಕ್ಸ್ ಕ್ಯೂಬ್, ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ನಂತಹ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಎಂದು ಹೇಳಿದರು. ಸಂಸ್ಥಾಪಕ ಅಧ್ಯಕ್ಷ ದಿವಂಗತ ಸರ್ದಾರ್ ಜೋಗಾ ಸಿಂಗ್ ಅವರ ಕನಸಾದ ಗುರುನಾನಕ್ ದೇವ್ ವಿಶ್ವವಿದ್ಯಾಲಯ ಸ್ಥಾಪನೆ ದಿಸೆಯಲ್ಲಿ ಸಂಸ್ಥೆ ತೀವ್ರ ಪ್ರಯತ್ನ ಮಾಡ್ತಾ ಇದೆ. ಅದು ಶೀಘ್ರದಲ್ಲಿಯೇ ನನಸಾಗಲಿದೆ ಎಂದು ಅವರು ಹೃತ್ಪೂರ್ವಕವಾಗಿ ನೆನಪಿಸಿದರು. ಸಂಸ್ಥೆಯ ಸಿಬ್ಬಂದಿ, ವಿದ್ಯಾರ್ಥಿಗಳು, ಪೊಲೀಸ್ ಇಲಾಖೆ, ಅಗ್ನಿಶಾಮಕ ದಳ ಮತ್ತು ಪತ್ರಕರ್ತರಿಗೆ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಕ್ಕಾಗಿ ಧನ್ಯವಾದಗಳನ್ನು ಸಮರ್ಪಿಸಿದರು. ಕಾರ್ಯಕ್ರಮಕ್ಕೆ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಎಸ್ ಬಲ್ಬೀರ್ ಸಿಂಗ್ ಅವರು ಅಧ್ಯಕ್ಷತೆಯನ್ನು ವಹಿಸಿದರು. ಈ ಸಂದರ್ಭದಲ್ಲಿ ಸಚಿವರಾದ ರಹೀಂ ಖಾನ್, ಜಿಲ್ಲಾಧಿಕಾರಿ ಶ್ರೀಮತಿ ಶಿಲ್ಪಾ ಶರ್ಮಾ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ, ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಚಂದ್ರಕಾಂತ್ ಪೂಜಾರಿ, ಮಾಜಿ ಸಚಿವ ಬಂಡೆಪ್ಪ ಕಾಶಂಪುರ್, ಶಾಸಕ ಡಾಕ್ಟರ್ ಶೈಲೇಂದ್ರ ಕೆ ಬೆಲ್ದಾಳೆ ಸೇರಿದಂತೆ ಅನೇಕ ಗಣ್ಯ ವ್ಯಕ್ತಿಗಳು ಉಪಸ್ಥಿತರಿದ್ದರು. ಗಡಿ ಜಿಲ್ಲೆ ಬೀದರ್ ಕೂಡ ಯಾವುದರಲ್ಲಿ ಕಡಿಮೆ ಇಲ್ಲ ಎನ್ನುವುದಕ್ಕೆ ಇಲ್ಲಿ ಆರಂಭವಾಗುತ್ತಿರುವ ಉದ್ಯಮಗಳೇ ಮೂಲ ಕಾರಣ. ಪೂಜಾ ಚಿಕ್ಕಪೇಟೆ ಎನ್ನುವವರು ಕೇವಲ ಒಬ್ಬ ಮಹಿಳೆಯಾಗಿದ್ದುಕೊಂಡು ಹೋಟೆಲ್ ಉದ್ಯಮವನ್ನು ಆರಂಭ ಮಾಡಿ ಎಲ್ಲ ಮಹಿಳೆಯರಿಗೂ ಕೂಡ ಮಾದರಿಯಾಗಿದ್ದಾರೆ. ಖ್ಯಾತ ಯೂಟ್ಯೂಬ್ ಖ್ಯಾತಿಯ ಪ್ರಿಯಾ ಸೌದಿಯವರು ಹಾಗೂ ಹಾಸ್ಯ ನಟ ಮಂಜು ಪಾವಗಡ್ ಅವರ ಅಮೃತ ಹಸ್ತದಿಂದ ಹೋಟೆಲ್ ಉದ್ಘಾಟನೆ ಜರುಗಿತು. ಬಳಿಕ ಮಾತನಾಡಿರುವಂಥ ಪ್ರಿಯಾ ಸೌದಿಯವರು ಮಹಿಳೆಯರು ಕೂಡ ಎಲ್ಲ ರಂಗಗಳಲ್ಲಿ ದಾಪುಗಾಲನ್ನು ಹಾಕ್ತಾ ಇದ್ದಾರೆ. ಬೀದರ್ನಲ್ಲಿ ದೊನ್ನೆ ಬಿರಿಯಾನಿ ಹೋಟೆಲ್ ಆರಂಭ ಮಾಡಿದ್ದು ಉತ್ತಮ ಕಾರ್ಯ. ಅವರ ಉತ್ತಮ ಉದ್ಯಮಶೀಲತೆ, ಅಭಿವೃದ್ಧಿ ಇನ್ನಷ್ಟು ಹೊಂದಲಿ, ಉತ್ತರೋತ್ತರವಾಗಿ ಬೆಳೆಯಲಿ ಎಂದು ಶುಭ ಹಾರೈಸ್ತಾರೆ. ಜಿಲ್ಲೆಯ ಜನರು ಇದರ ಸದುಪಯೋಗ ಪಡೆದುಕೊಂಡು ಅವರಿಗೆ ಪ್ರೋತ್ಸಾಹಿಸಬೇಕೆಂದು ಕರೆ ಕೊಟ್ಟರು. ಜೊತೆಗೆ ಗಡಿ ಜಿಲ್ಲೆ ಬೀದರ್ನಲ್ಲಿ ಕನ್ನಡ ಭಾಷೆ ಮೊದಲು, ಉಳಿಸಿದಾಗ ಮಾತ್ರ ಬೆಳೆಸಲಿಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನು ಕೂಡ ಪ್ರಿಯಾ ಸೌದಿ ಹೇಳಿದರು. ಖ್ಯಾತ ಹಾಸ್ಯ ನಟ ಮಂಜು ಪಾವಗಡ್ ಅವರು ಮಾತನಾಡಿ,
ಬೀದರ್ ನಗರಕ್ಕೆ ಆಗಮಿಸಿದ್ದು ಖುಷಿ ತಂದಿದೆ. ಇಲ್ಲಿ ಉರಿ ಬಿಸಿಲು ಇರುತ್ತೆ ಅಂದ್ಕೊಂಡಿದ್ವಿ, ಆದರೆ ಚಳಿಯಲ್ಲಿ ಆಗಮಿಸಿದ್ದೇವೆ. ಇಲ್ಲಿಯ ವಾತಾವರಣ, ಇಲ್ಲಿಯ ಐತಿಹಾಸಿಕ ಸ್ಥಳಗಳನ್ನು ನೋಡಿ ಖುಷಿಯಾಯಿತು. ಪೂಜಾ ಅವರು ಆರಂಭ ಮಾಡಿದ ಈ ಚಿಕ್ಕಪೇಟೆ ದೊನ್ನೆ ಬಿರಿಯಾನಿ ಹೋಟೆಲ್ ಉದ್ಯಮ ಯಶಸ್ವಿಯಾಗಿ ಸಾಗಲಿ, ಮುಂದೆ ಅವರು ಒಬ್ಬ ದೊಡ್ಡ ಉದ್ಯಮಿಯಾಗಿ ಹೊರಹೊಮ್ಮಲಿ ಎಂದು ಶುಭ ಹಾರೈಸಿದರು. ಇದೇ ವೇಳೆ ಉದ್ಯಮಿಗಳ ಹಿತೈಷಿಗಳು, ಸಂಬಂಧಿಕರು, ಸ್ನೇಹಿತ ಬಳಗದವರು ಉಪಸ್ಥಿತರಿದ್ದರು. ಹೋಟೆಲ್ ಮಾಲೀಕರಿಗೆ ಶುಭವನ್ನು ಹಾರೈಸಿದರು. ಬೀದರ್ನಲ್ಲಿಯೂ ಕೂಡ ದಿನೇ ದಿನೇ ಹೊಸ ಉದ್ಯಮಗಳು ಆರಂಭವಾಗುತ್ತಿರುವುದು ಬೆಳವಣಿಗೆಯ ಸಂಕೇತವಾಗಿದೆ ಎನ್ನುವಂಥ ಅಭಿಪ್ರಾಯಗಳನ್ನು ಅಲ್ಲಿ ಆಗಮಿಸಿರುವಂತಹ ಅನೇಕ ಜನ ಹಿತೈಷಿಗಳು ವ್ಯಕ್ತಪಡಿಸಿದರು. ಬೀದರ್ ಒಳಗೆ ಚಿಕ್ಕಪೇಟೆ ದೊನ್ನೆ ಬಿರಿಯಾನಿ ಹೌಸ್ ತಂದಿದ್ದಕ್ಕೆ, ಯಾಕಂದ್ರೆ ಎಲ್ಲರೂ ಪ್ರತಿಯೊಬ್ಬರು ಟೇಸ್ಟ್ ಮಾಡಕ್ಕೆ ಬೆಂಗಳೂರಿಗೆ ಅಥವಾ ಆ ಸೈಡ್ ಹೋಗೋಕ್ಕಾಗೋದಿಲ್ಲ. ಇಲ್ಲಿ ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಟೇಸ್ಟ್ ಮಾಡ್ಸಕ್ಕೆ ಒಂದು ಹೊಸ ಹೋಟೆಲ್ ಓಪನ್ ಮಾಡಿಕೊಟ್ಟಾರ. ವೆಲ್ಕಮಿಂಗ್ ಆಗಿರ್ಬೋದು, ಅವ್ರು ಮಾಡೋ ಟ್ರೀಟ್ಮೆಂಟ್ ಆಗಿರ್ಬೋದು, ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ನಮ್ಗೆ, ಮಂಜು ಸರ್ಗೆ. ಸೊ ಭಾರಿ ಖುಷಿ ಆಯ್ತು ರೀ. ಊಟನೂ ಎಕ್ದಮ್ ಚಟ್ಪಟ ಐತಿ. ಸೊ ಎಲ್ಲರೂ ದಯವಿಟ್ಟು ಬೀದರ್ ಮಂದಿ ಎಲ್ಲರೂ ಬಂದು ಚಿಕ್ಕಪೇಟೆ ದೊನ್ನೆ ಬಿರಿಯಾನಿ ಹೌಸ್ ಒಳಗೆ ಊಟ ಮಾಡೋಗ್ರಿ ಅಂತ ಕೇಳ್ಕೊಂತೀವಿ. ಹೌದ್ರಿ, ಭಾರಿ ಖುಷಿ ಆಯ್ತು ರೀ. ಉರಿ ಬಿಸಿಲು ಅಂತಂತಿದ್ರೆ, ಬಟ್ ತಂಡ್ಯಾಗ ಬಂದಿವಿ, ಸಮಾಧಾನ ಅನ್ಸಿ. ಥ್ಯಾಂಕ್ ಯು ರೀ ತಂಡ್ಯಾಗ ಕಳಿಸಿದ್ದಕ್ಕೆ. ಈಗ ತಾವು ಕನ್ನಡದ ಬಗ್ಗೆ ಮಾತಾಡಬೇಕಾದ್ರೆ ಒಳ್ಳೆ ತಾವು ಯೂಟ್ಯೂಬ್ ಮೇಲೆ ಕೂಡ ಪ್ರಚಾರ ಮಾಡಿದ್ರಿ, ಮಂಜು ಸರ್ ಅವರ ಕೂಡ ಚೆನ್ನಾಗಿ ಪ್ರಚಾರ ಮಾಡಿದರು. ಇಲ್ಲಿ ಗಡಿ ಭಾಗ ಇರೋದ್ರಿಂದ ಒಂದಿಷ್ಟು ಉರ್ದು, ಕನ್ನಡ, ಹಿಂದಿ ಒಟ್ಟು ಮಿಕ್ಸ್ ಇದೆ. ಗಡಿ ಭಾಗದಲ್ಲಿ ಕನ್ನಡ ಬಳಸಬೇಕು ಅಂದ್ರೆ ತಾವು ಏನು ಹೇಳ್ತೀರಿ? ಬೆಳೆಸ್ಬೇಕ ಅಂತಲ್ರಿ, ಉಳಿಸ್ಬೇಕಷ್ಟೇ ರೀ. ಇನ್ನು ಬಳಸ್ಬೇಕು. ಹಾಂ, ಅಂದ್ರೆ ಬೆಳೆದಂತೂ ಐತ್ರಿ, ಅದು ನಾವು ಬೆಳೆಸೋದು ಬೇಡ, ಬೆಳೆದದ್ದನ್ನು ಉಳಿಸ್ಕೊಂಡು ತಗೊಂಡಂತ ಕೇಳ್ಕೊಂತೀನಿ. ಯಾಕಂದ್ರೆ ಇದು ಕನ್ನಡ, ಹಿಂದಿ, ಉರ್ದು ಅಂತಲ್ಲ, ಅವರು ನಮ್ಮ ಭಾಷೆ ಮಾತಾಡ್ತಾರೆ, ನಾವು ಅವ್ರ ಭಾಷೆ ಮಾತಾಡ್ತೀವಿ. ಯಾಕಂದ್ರೆ ಅದು ಬೇಕು, ನಾವು ಅದನ್ನ ಬಿಟ್ಟು ಬದುಕಾಕ್ ಬರೋದಿಲ್ಲ, ಅವ್ರು ನಮ್ಮ ಬಿಟ್ಟು ಬದುಕಾಗೋದಿಲ್ಲ. ಸೊ ಎಲ್ಲರೂ ಕೂಡಿ ಚಂದಂಗ ಕನ್ನಡ ಬೆಳೆಸ್ಕೊಂಡು ತಗೊಂಡಂತ್ರಿ. ಪೂಜಾ ಅವರಿಗೆ ಹೋಟೆಲ್ ಓಪನಿಂಗ್ ಮಾಡಿದರೆ ಜಿಲ್ಲೆ ಜನತೆಗೆ ಏನು ಸಂದೇಶ ಕೊಡ್ತಾರೆ? ಒಬ್ರು ಲೇಡಿಯಾಗಿ ಸ್ಟ್ಯಾಂಡ್ ತೊಗೊಂಡು ಇಂಥ ಒಂದು ಹೋಟೆಲ್ ಓಪನ್ ಮಾಡ್ಯಾರಲ್ಲ, ಸೊ ಪ್ರತಿಯೊಬ್ಬರಿಗೂ ಇನ್ಸ್ಪಿರೇಷನ್ ಇದ್ದಂಗೆ ಅವರು. ಯಾಕಂದ್ರೆ ಅಷ್ಟು ಈಸಿ ಇಲ್ಲ ರೀ ಈಗಿನ ಜಮಾನದಾಗ ನಾವೊಂದು ಹೋಟೆಲ್ ಓಪನ್ ಮಾಡ್ತೀನಪ್ಪ ಅಂತ. ಮನ್ಯಾಗ ಅಡುಗೆ ಮಾಡಿ ಕೊಡಕ್ಕೆ ಆತರ ಅಂಥದ್ರಾಗ ನಾವು ಹೋಟೆಲ್ ಸಂಭಾಳಿಸ್ಕೊಂಡು ಹೋಗ್ತೀನಂತ ಚಾಲೆಂಜ್ ಆಗಿ ತೊಗೊಂಡಾರ. ಸೊ ಅವರಿಗೆ ಕಾಂಗ್ರ್ಯಾಚುಲೇಷನ್ಸ್. ಎಸ್ ಎಸ್ ಎಸ್. ಬೇರೆ ಮಹಿಳೆಯರಿಗೆ ಏನು ಸಂದೇಶ ಕೊಡ್ತೀವಿ? ನಾವು ಯಾರ್ಕಿನ್ನ ಕಡಿಮೆ ಇಲ್ಲ, ಗಂಡು ಮಕ್ಳಕ್ಕಿನ್ನ ಅಂತೂ ಕಡಿಮೆ ಇಲ್ಲ. ಏನಿಲ್ಲ, ಹೆಣ್ಮಕ್ಳು ಎಲ್ಲ ಸಪೋರ್ಟ್ ಮಾಡ್ತಾರೆ. ಹೆಣ್ಮಕ್ಳು ಖುಷಿನೇ, ಬಟ್ ಗಂಡು ಮಕ್ಳು ಎಲ್ಲ ಮಾಡ್ತಾರೆ, ಹೆಣ್ಮಕ್ಳು ಎಲ್ಲ ಒಬ್ಬೊಬ್ಬರು ಮಾಡ್ತಾರೆ, ಗಂಡು ಮಕ್ಳು ಜಾಸ್ತಿ ಕಡೆ ಮಾಡ್ತಾವ್ರೆ. ಅಂಥದ್ರಲ್ಲಿ ಪೂಜಾ ಮಾಡ್ತಾರಲ್ಲ, ಖುಷಿ. ಅಲ್ಲ, ನಾ ಏನ್ ನಿಮ್ಗೆ ಹಂಗೆ ಹೇಳಿಲ್ಲ, ಹೊರಗೆ ಇವ್ರು ಸಪೋರ್ಟ್ ಮಾಡ್ತಿದ್ರು, ಒಳಗೆ ಅಡಿಗೆ ಮಾಡೋರು ಗಂಡು ಮಕ್ಳು ಅದಾರ. ಅದನ್ನೇನು ಬಿಟ್ಟು ಕೊಟ್ಟಿಲ್ಲ ನಾನು. ನಿಮ್ಮಿಂದನ ನಾವು, ನಮ್ಮಿಂದನ ನೀವು. ಸೊ ಸಪೋರ್ಟಿವ್ ಆಗಿರ್ಬೇಕ್ರಿ ಗಂಡು ಮಕ್ಳು. ಸೊ ಹೆಣ್ಮಕ್ಳು ಸ್ಟ್ರಾಂಗ್ ಇದ್ದಾಗ ಗಂಡು ಮಕ್ಳು ಸಪೋರ್ಟ್ ಮಾಡ್ತಾರ. ಎರಡೂ ಕೈಲೂ ಚಪ್ಪಾಳೆ ತಟ್ಟು ಹಂಗೆ. ಸುಮಾರು ದಿನ ಆದಮೇಲೆ ನಾನು ಬೀದರ್ ಕಡೆ ಬಂದೆ. ವಿಶೇಷ ಏನಪ್ಪ ಅಂದರೆ, ನಮ್ಮ ಪೂಜಾ ಅವರ ಸಾರಥ್ಯದಲ್ಲಿ ಚಿಕ್ಕಪೇಟೆ ದೊನ್ನೆ ಬಿರಿಯಾನಿ ಹೌಸು ಶಾಪ್ ಓಪನ್ ಮಾಡಿದರು. ಅದಕ್ಕೆ ನಮ್ಮನ್ನು ಕರೆದ್ರು. ತುಂಬಾ ಖುಷಿ ಆಯಿತು. ಬಂದಿದ್ದಕ್ಕೆ ಇಲ್ಲಿ ಟ್ರೀಟ್ಮೆಂಟು, ಇವ್ರು ಮಾತಾಡಿಸೋ ರೀತಿ ಮತ್ತು ಫುಡ್ಡು ತುಂಬ ಟೇಸ್ಟ್ ಇದೆ. ದಯವಿಟ್ಟು ಬೀದರ್ ಜನತೆ ಚಿಕ್ಕಪೇಟೆ ದೊನ್ನೆ ಬಿರಿಯಾನಿಗೆ ಬನ್ನಿ, ಸೂಪರ್ ಟೇಸ್ಟ್ ಇದೆ, ಸಕ್ಕ ಟೇಸ್ಟ್. ಒಂದು ಸರಿ ನೀವು ಊಟ ಮಾಡಿದ್ರೆ ಮತ್ತೆ ಪದೇ ಪದೇ ಬರ್ತಾ ಇರ್ತೀರ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್. ಓಕೆ, ಎಲ್ಲರೂ ಬೀದರ್ ಜನತೆಗೆ ನಮಸ್ಕಾರ. ಮೊದಲು ನಾನು ಮಹಿಳೆಯಾಗಿ ಒಂದು ರೆಸ್ಟೋರೆಂಟ್ ಓಪನ್ ಮಾಡಿದ್ದೀನಿ, ಚಿಕ್ಕಪೇಟೆ ದೊನ್ನೆ ಬಿರಿಯಾನಿ ಹೌಸ್ ಅಂತ. ಟೇಸ್ಟ್ ಮಾತ್ರ ತುಂಬ ಸಖತ್ತಾಗಿದೆ. ಬೀದರ್ ಜಿಲ್ಲೆಯಲ್ಲಿ ಎಲ್ಲೂ ಇಲ್ಲ ಈ ಥರ ಟೇಸ್ಟು. ಅದಕ್ಕೆ ಎಲ್ಲರೂ ಬಂದು ಟೇಸ್ಟ್ ಮಾಡಿ ನೋಡಿ. ಅಡ್ರೆಸ್ ಬಂದುಬಿಟ್ಟು ಹಳೆ ಬಸ್ ಸ್ಟ್ಯಾಂಡ್ ಹತ್ರ, ಮೋಹನ್ ಮಾರ್ಕೆಟ್, ಕರ್ನಾಟಕ ಬ್ಯಾಂಕ್ ಎದುರುಗಡೆ, ಶಾಂತಿ ಲಾಡ್ಜ್ ಕೆಳಗಡೆ, ಚಿಕ್ಕಪೇಟೆ ದೊನ್ನೆ ಬಿರಿಯಾನಿ ಹೌಸ್ ಅಂತ. ಎಲ್ಲರೂ ಬನ್ನಿ ಬೀದರ್ ಜನತೆ. ಓಕೆ, ಥ್ಯಾಂಕ್ ಯು. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರ್ದರ ಹಾಕೊಳಿಗೆ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.